ಇನ್ನು ಏನು ಇರಾನ್ ರಾಜಧಾನಿಗೆ ನುಗ್ಗಿದಂತ ಇಸ್ರೇಲ್ ಪಡೆ ಭೀಕರ ದಾಳಿ ಇದೀಗ ಜನರಲ್ಲಿ ಮಹಾಯುದ್ಧದ ಆತಂಕ ಕೂಡ ಹೆಚ್ಚಾಗ್ತಾ ಇದೆ. ಶುಕ್ರವಾರ ಬೆಳಗ್ಗೆ ಅಂದ್ರೆ ಇವತ್ತು ಬೆಳಗ್ಗೆ ಇರಾನ್ನ ರಾಜಧಾನಿ ಮೇಲೆ ಇಸ್ರೇಲ್ ದಾಳಿಯನ್ನ ನಡೆಸಿದೆ. ತೆಹರಾನ್ನಾದ್ಯಂತ ಸ್ಫೋಟಕಗಳ ಒಂದು ಸದ್ದು ಕೂಡ ಕೇಳಿ ಬಂದಿದೆ. ಇನ್ನು ಅಣುಸ್ಥಾವರ ಹಾಗೂ ಸೇನಾ ನೆಲೆಗಳನ್ನ ಗುರಿಯಾಗಿಸಿ ದಾಳಿ ಮಾಡಲಾಗಿದೆ ಎಂದು ಇದೀಗ ಇಸ್ರೇಲ್ ಸೇನೆ ಹೇಳ್ಕೊಂಡಿದೆ. ಇನ್ನು ಇರಾನ್ ದೇಶವು ಅಣು ಯೋಜನೆಯನ್ನ ತೀವ್ರಗೊಳಿಸಿರುವ ಹಿನ್ನೆಲೆಯಲ್ಲಿ ಈ ದಾಳಿಯನ್ನ ಮಾಡಲಾಗಿದೆ ಅಂತಾನು ಕೂಡ ಇದೀಗ ಇಸ್ರೇಲ್ ಏನಿದೆ ಅದು ಸಮಜಾಯಿಷಿ ಕೊಡ್ತಾ ಇದೆ. ನೀವು ಹಿಂಗ್ ಮಾಡಿದ್ರೆ ಅದಕ್ಕೆ ನಾವು ಹಿಂಗ್ ಮಾಡ್ತಾ ಇದ್ದೀವಿ ಅಂತ. ಇನ್ನು ಗಾಜಾ ಪಟ್ಟಿಯ ಮೇಲೆ ಇಸ್ರೇಲ್ ನಡೆಸುತ್ತಿರುವ ಅಮಾನುಷ ದಾಳಿಗೆ ಪ್ರತಿಕಾರವನ್ನ ತೀರಿಸಿಕೊಳ್ಳೋದಾಗಿ ಈ ಕಡೆ ಇರಾನ್ ಹೇಳ್ಕೊಳ್ತಾ ಇದೆ. ಸೊ ಇದರಿಂದ ಏನಾಗಿದೆ, ಜನರಲ್ಲಿ ಒಂದು ಆತಂಕ ಹೆಚ್ಚಾಗಿದೆ, ಎಲ್ಲಿ ಮಹಾಯುದ್ಧ ಪ್ರಾರಂಭವಾಗುತ್ತೆ ಅಂತ. ಇನ್ನು ಇದರ ಹಿನ್ನೆಲೆಯಲ್ಲಿ ಇರಾನ್ ದೇಶವು ಅಣು ಯೋಜನೆಯನ್ನ ತೀವ್ರಗೊಳಿಸಿದೆ ಎಂಬ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಇನ್ನು ಪರಿಣಾಮವಾಗಿ ಇಸ್ರೇಲ್ ದಾಳಿಗೆ ಮುಂದಾಗಿರಬಹುದು ಎಂಬ ಮಾತುಗಳನ್ನ ಇದೀಗ ತಜ್ಞರು ಕೂಡ ಹೇಳ್ತಾ ಇರುವಂತದ್ದು. ಇರಾನ್ ಮೇಲಿನ ದಾಳಿಗಳಲ್ಲಿ ನಮ್ಮ ಪಾತ್ರವಿಲ್ಲ, ಇದರಲ್ಲಿ ನಾವು ಭಾಗಿಯಾಗಿಲ್ಲ, ಈ ರೀತಿಯಾಗೆಲ್ಲ ವೈಟ್ ಹೌಸ್ ಬಿಡುಗಡೆ ಮಾಡಿದೆ, ಇದಕ್ಕೂ ನಮಗೂ ಸಂಬಂಧ ಇಲ್ಲ ಅನ್ನೋ ಒಂದು ಮಾತನ್ನ ವೈಟ್ ಹೌಸ್ ಈಗ ಬಿಡುಗಡೆ ಮಾಡಿರುವಂತದ್ದು. ಇನ್ನು ಇರಾನ್ನ ನೆಲೆಗಳನ್ನ ಅಥವಾ ಮಿಲಿಟರಿ ನೆಲೆಗಳೇನಿತ್ತು ಅದನ್ನ ಗುರಿಯಾಗಿಸಿಕೊಂಡು ಹಲವು ದಾಳಿಗಳನ್ನ ಮಾಡಿದ್ದೇವೆ ಎಂದು ಈಗ ಇಸ್ರೇಲ್ ಮಿಲಿಟರಿ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ. ಕೆಲವೇ ದಿನಗಳಲ್ಲಿ 15 ಪರಮಾಣು ಬಾಂಬ್ಗಳನ್ನ ತಯಾರಿಸುವಷ್ಟು ಸಾಮಗ್ರಿ ಇರಾನ್ ಬಳಿ ಇದೆ ಅಂತ ಒಂದು ಅಧಿಕಾರಿ ಮಾಹಿತಿಯನ್ನ ಕೂಡ ಹಂಚ್ಕೊತಾ ಇದ್ದಾರೆ. ಇನ್ನು ಇರಾನ್ ತನ್ನ ಅಣು ಕಾರ್ಯಕ್ರಮವನ್ನ ವೇಗವಾಗಿ ಮುಂದುವರಿಸ್ತಾ ಇದೆ. ಈ ರೀತಿಯಾಗಿ ಪಶ್ಚಿಮ ರಾಷ್ಟ್ರಗಳು ಒಂದು ರೀತಿಯಾಗಿ ಆತಂಕವನ್ನ ವ್ಯಕ್ತಪಡಿಸ್ತಾ ಇದ್ದಾವೆ. ಇರಾನ್ನ ಈ ನಡೆಯನ್ನ ಅಂತಾರಾಷ್ಟ್ರೀಯ ಅಣು ಶಕ್ತಿ ಸಂಸ್ಥೆಯು ತೀವ್ರವಾಗಿ ಟೀಕೆಯನ್ನ ಮಾಡ್ತಾ ಇದೆ. ಈ ಬಗ್ಗೆ ಇದಕ್ಕೆ ಪ್ರತಿಯಾಗಿ ಇತ್ತ ಇರಾನ್ ಹೊಸ ಅಣು ಸಮೃದ್ಧಿ ಕೇಂದ್ರವನ್ನ ಸ್ಥಾಪಿಸೋದಾಗಿ ಹೇಳ್ಕೊಂಡಿತ್ತು. ಇದು ಒಂದು ರೀತಿಯಾಗಿ ಸಂಘರ್ಷಕ್ಕೆ ಗುರಿ ಮಾಡಿಕೊಟ್ಟಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಇವರು ಹೇಳಿದ್ರು. ಇದರಿಂದ ಕೋಪಗೊಂಡಂತ ಇಸ್ರೇಲ್ ಏನ್ ಮಾಡಿದೆ, ಏಕಾಏಕಿ ದಾಳಿಯನ್ನ ಮಾಡಿದೆ. ಎಲ್ಲಿ ನೋಡಿದ್ರು ಆ ಸ್ಫೋಟಗಳ ಸದ್ದು ಬರ್ತಾ ಇದೆ. ಇನ್ನು ಈ ಕುರಿತು ಪ್ರತಿಕ್ರಿಯೆ ನೀಡಿರುವಂತಹ ಭಾರತ ಇರಾನ್ನಲ್ಲಿನ ಪ್ರಸ್ತುತ ಪರಿಸ್ಥಿತಿಯನ್ನ ಗಮನದಲ್ಲಿಟ್ಕೊಂಡು ನಮ್ಮ ಇರಾನ್ನಲ್ಲಿ ನೆಲೆಗೊಂಡಿರುವಂತ ಎಲ್ಲ ನಮ್ಮ ಭಾರತೀಯ ಪ್ರಜೆಗಳು ಮತ್ತು ಭಾರತದ ಮೂಲದ ವ್ಯಕ್ತಿಗಳೇನಿದ್ದಾರೆ ಅವರೆಲ್ಲರೂ ಕೂಡ ಜಾಗರೂಕರಾಗಿರಬೇಕು. ಅನಗತ್ಯವಾಗಿ ಹೊರಗೆ ಓಡಾಡುವಂಥದ್ದು ಅಥವಾ ಸುಮ್ಮನೆ ಅಡ್ಡಾಡುವಂಥದ್ದು ಇದನ್ನೆಲ್ಲವನ್ನು ಕೂಡ ಮಾಡಬೇಡಿ. ರಾಯಭಾರ ಕಚೇರಿಯ ಸಾಮಾಜಿಕ ಮಾಧ್ಯಮ ಖಾತೆಗಳನ್ನು ಅನುಸರಿಸಬೇಕು. ಇನ್ನು ಸ್ಥಳೀಯ ಅಧಿಕಾರಿಗಳು ಸೂಚಿಸಿದಂತೆ ಸುರಕ್ಷತಾ ಪ್ರೋಟೋಕಾಲ್ಗಳನ್ನು ತಪ್ಪದೆ ಅನುಸರಿಸಬೇಕು ಅಂತ ಈಗ ನಮ್ಮ ಭಾರತ ಅಲ್ಲಿರುವಂತಹ ನಮ್ಮ ಭಾರತೀಯ ಪ್ರಜೆಗಳಿಗೆ ಸಲಹೆಯನ್ನ ನೀಡ್ತಾ ಇರುವಂಥದ್ದು.